ಸುಮ್ಮೀರ ದಯವಿಟ್ಟು ಯಾರು ಕಿರ್ಚಬಾರ್ದು. ನಾನು ಏನ್ ಮಾತಾಡ್ತೀನಿ ಕೇಳ್ಬೇಕಷ್ಟೇ, ಯಾರು ಕಿರ್ಚಬಾರ್ದು. ಟಿವಿಯವ್ರು ಲೈವ್ ಮಾಡ್ತಾ ಇದ್ದಾರೆ, ಇಷ್ಟು ಉತ್ಸಾಹದಿಂದ ಸೇರ್ತೀರಿ, ಬಿಸಿಲಲ್ಲಿದ್ದೀರಿ. ದಯವಿಟ್ಟು ನಿಮ್ ಕೈ ಮುಗಿದೀನಿ, ಯುವಕರು ಮುಂದೆ ಇರೋ, ಹಿಂದೆ ಇರೋರೆಲ್ಲ ತಾಳ್ಮೆ ಇದ್ದಾರೆ. ನಿಮ್ದೇ ಗಲಾಟೆ ಜಾಸ್ತಿ, ಸುಮ್ಮನೆ ಇರ್ಬೇಕು. ಬಂಧುಗಳೇ, ನಮ್ಮ ಹಿರಿಯರಂತ ರಾಮಲಿಂಗಾರೆಡ್ಡಿ ಅವರೇ ಕರ್ನಾಟಕ ಸರ್ಕಾರದ ಮಂತ್ರಿಗಳಿದ್ದಾರೆ, ನಮ್ಮ ಶಾಸಕರಾದಂತ ಪ್ರಕಾಶ್ ಅವರಿದ್ದಾರೆ, ಹೊಸೂರು ಶಾಸಕರು, ನಮ್ಮ ಆನೇಕಲ್ ಶಾಸಕರಾದಂತ ಶಿವಣ್ಣವರಿದ್ದಾರೆ, ನಂಜೇಗೌಡರು ಇದ್ದಾರೆ, ನಮ್ಮ ಮಾಲೂರು ಶಾಸಕರು, ನಮ್ಮ MLC ಮಿಸ್ಟರ್ ರಾಮೋಜಿ ಗೌಡ್ರಿದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಮ ನಮ್ಮ ಎಲ್ಲರ ಪ್ರೀತಿ ಅಭ್ಯರ್ಥಿ ರಾಮಚಂದ್ರ ಇದ್ದಾರೆ. ಅವ್ರಿಗೆ ನಾವು ನೀವೆಲ್ಲ ಸೇರಿ ಈ ಉರಿ ಬಿಸಿಲಿನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವ ಟೈಗರು ಇಲ್ಲ, ಎಲೆಕ್ಷನ್ ಗೆಲ್ಸಿ ಬರ್ತೇನೆ. ನಾನು ಸ್ಟಾಲಿನ್ ಅವರು ಚೆನ್ನೈನಲ್ಲಿ ಮೊದಲನೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಪ್ರಚಾರ ಮಾಡಿ ಪರಿಚಯ ಮಾಡಿ ಈ ಒಂದು ಟೌನ್ ನಲ್ಲಿ, ಸಿಟಿಲಿ, ಚೆನ್ನೈ ಸಿಟಿಲಿ ನಾನು ಸುಮಾರು ಒಂದು 15-20 ಹಿಂದೆ ಹೋಗಿ ನಮ್ಮ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಪಕ್ಷದ ಪರವಾಗಿ ಪ್ರತಿನಿಧಿಸಿ ನಾನು ಬಂದೆ. ಇವತ್ತು ತಮಿಳಿನಲ್ಲೂ ಮಾತಾಡೋಣ ಅಂತ ಆಸೆ ಇದೆ, ಆದರೆ ನನಗೆ ಬರಲ್ಲ. ಆದರೆ ಕನ್ನಡದಲ್ಲೇ ರಾಮಚಂದ್ರರವರು, ಪ್ರಕಾಶ್ ಅವರು ಕನ್ನಡದಲ್ಲೇ ಮಾತಾಡಿದ್ರು. ನೀವೆಲ್ಲ ಕನ್ನಡಿಗರಿದ್ದೀರಿ. ನಮ್ಮ ಕರ್ನಾಟಕದ ಬಾರ್ಡರ್ ಕ್ಷೇತ್ರ, ಕರ್ನಾಟಕದ ಬಾರ್ಡರ್ ಕ್ಷೇತ್ರ ಜೊತೆಗೆ ನನ್ನ ಕನಕಪುರದ ಬಾರ್ಡರ್ ಕ್ಷೇತ್ರ ಕೂಡ ತಳಿ. ನಾನು ಎಷ್ಟೋ ಜನ ವೋಟರ್ಸ್ಗೆ ಹಿಂದೆ ನಿಮ್ಮಲ್ಲಿ ನಮ್ಮಲ್ಲಿ ಸಂಬಂಧ ಇಟ್ಕೊಂಡು ಜಮೀನು ಆಸ್ತಿ ಇಟ್ಕೊಂಡವ್ರಿಗೆ ಬರ್ರಯ್ಯ ಓಟು ನಮ್ಮಲ್ಲಿ ಮಡಿಕೊಳ್ಳಿ ಅಂತ ಕೇಳಿದೆ. ಇಲ್ಲ ಇಲ್ಲ, ರಾಮಚಂದ್ರರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಓಟ್ ಅಲ್ಲೇ ಇರ್ಲಿ ಅಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡು. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ಮೇಲೆ ನಮ್ಮ ರಾಮಚಂದ್ರವ್ರನ್ನ, ಪ್ರಕಾಶ್ ಅವ್ರನ್ನ ಕೇಳಿದೆ, ಏನು ನಿಮ್ಮ ರಾಜ್ಯದಲ್ಲಿ ಎಲ್ಲ ವೋಟರು ಕೇಳ್ತಾ ಇದ್ದಾರೆ, ಇಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನೇನ್ ಸ್ಕೀಮ್ ಇದೆ ಅಂತ ಹೇಳಿ ಕೇಳಿದೆ. ಅವರಿಬ್ರು ನನಗೆ ನಿಮ್ಮ ರಾಜ್ಯದ ಎಲ್ಲ ಮಾಹಿತಿಯನ್ನ ಕಳಿಸ್ಕೊಟ್ರು. ಆ ಮಾಹಿತಿ ಎಲ್ಲ ನಾನು ಪಡ್ಕೊಂಡು, ನಾನು ರಾಮಲಿಂಗಾರೆಡ್ಡಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಸಿದ್ದರಾಮಯ್ಯನವರೆಲ್ಲ ಚರ್ಚೆ ಮಾಡಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದೆ. ಬಿಜೆಪಿದು ಡಬಲ್ ಇಂಜಿನ್ ಸರ್ಕಾರ ಇತ್ತು. ಕರ್ನಾಟಕ ರಾಜ್ಯದಲ್ಲೂ ಇತ್ತು ಡಬಲ್ ಇಂಜಿನ್, ಡೆಲ್ಲಿಯಲ್ಲೂ ಇತ್ತು ಡಬಲ್ ಇಂಜಿನ್. ಮೋದಿ ಸಾಹೇಬರು ಮತ್ತು ಬಿಜೆಪಿಯವರೆಲ್ಲ ನಿಮ್ಗೆ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ಅಚ್ಚೇ ದಿನ ತಮಿಳುನಾಡಲ್ಲೂ ತರ್ತೀವಿ ಅಂತ ಹೇಳಿದ್ರು, ಕರ್ನಾಟಕದಲ್ಲೂ ತರ್ತೀವಿ ಅಂತ ಹೇಳಿದ್ರು, ದೆಹಲಿಯಲ್ಲಿ ತರ್ತೀವಿ ಹೇಳ್ತಿದ್ರು. ಈ ಹುಡುಗರು ಯಾರೋ ಕೇಳ್ತಾ ಇದ್ರಿ, ರಾಮಚಂದ್ರ ಕೂಡ ಹೇಳ್ತಾ ಇದ್ರು, 15 ಲಕ್ಷ ರೂಪಾಯಿನ ನಿಮ್ ಕೈಲೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು, ನಿಮ್ಗೆ ಹಣ ಬಂತ ಅಂತ ನಿಮ್ನ ಕೇಳ್ತಾ ಇದ್ರು. ಕೇಳಿದ್ರು ಇಲ್ಲ? ಈಗ ನಮ್ ಜನ ಎಲ್ಲ ಅಕೌಂಟ್ ಓಪನ್ ಮಾಡಿದ್ರು ಇಲ್ವೋ? ದುಡ್ಡು ಏನಾದ್ರು ಬಂತ? ಏನು ಇಲ್ಲ. ನಾನು ಮಾತು ಕೊಟ್ಟೆ, 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಮಾತು ಕೊಟ್ಟೆ. ನಿಮ್ಮ ಎಲ್ಲ ನೆಂಟರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ.